कृष्णाय वासुदेवाय हरये परमात्मने प्रणतक्लेशनाशाय गोविंदाय नमो नमः। विष्णुपत्नी महामाये महापुरुषलक्षणे प्रिये थामे महाभागे लोकमातर नमोस्तुते। प्रथमो हनुमान नाम द्वितीयो भीम एव च पूर्णप्रज्ञस्तृतीयस्तु भगवत्कार्य साधकः। नमो रुद्राय महते देवायोग्राय मीढुषे शिवाय न्यस्तदण्डाय धृतदण्डाय वै नमः। क्षणार्धे नापितुरये न स्वर्गं न पुनर्भवं भगवत्सङ्गिसङ्घस्य मर्त्यानां किमुताशिषः। अथात्र भागवतस्य द्वितीयस्य स्कन्धस्य दशमः अध्यायः प्रवर्तते, यत्र अयं ब्रह्मरूपधृक् परमात्मा वाचकत्वेन नामधत्ते, नामरूपक्रियाः वाच्यत्वेन धत्ते। अयमेव सर्वकर्मकर्तृत्वात् कर्ता इति सकर्मा इति कर्मफलरहितत्वात् अकर्मकः इत्यपि विरुद्धैरिव शब्दैः भण्यते। अथात्र नामवाचक शब्दानां नामरूप क्रियाणां च विमर्शः संभवति। ಭಾಗವತದ 2ನೇ ಸ್ಕಂದದ 10ನೇ ಅಧ್ಯಾಯ, ಅದರಲ್ಲಿ 36ನೇ ಶ್ಲೋಕ ಈ ಹಿಂದೆ ಮುಕ್ತಾಯ ಕಂಡಿತ್ತು. ಭಗವಂತ ವಾಚಕಗಳನ್ನು ಮತ್ತು ವಾಚ್ಯಗಳನ್ನು ಎರಡನ್ನೂ ನಿಯಂತ್ರಿಸ್ತಿದ್ದಾನೆ ಅಂತನ್ನುವುದು ಹಿಂದೆ ಬಂದಿರುವಂತಹ ವಿಚಾರ. ವಾಚ್ಯವಾಚಕಗಳೆಂಬುದಾಗಿ ನಾಮರೂಪ ಕ್ರಿಯೆಗಳನ್ನು ಧರಿಸಿದ್ದಾನೆ ಅಂತ ಭಾಗವತದಲ್ಲಿದೆ. ನಾಮರೂಪ ಕ್ರಿಯೆ ಮೂರನ್ನೂ ಕೂಡ ವಾಚ್ಯವನ್ನಾಗಿಯಾ ವಾಚಕವನ್ನಾಗಿಯಾ ಹೇಗೆ ಧರಿಸಿದ್ದಾನೆ ಅಂತ ಒಂದು ಜಿಜ್ಞಾಸೆ ನಮಗೆ ಬರ್ತದೆ. ಆ ಜಿಜ್ಞಾಸೆಗೆ ಉತ್ತರ ರೂಪವಾಗಿ ಆಚಾರ್ಯರು ಈ ನಾಮ ಅನ್ನುವುದು ವಾಚಕವಾಗಿದೆ, ನಾಮರೂಪ ಕ್ರಿಯೆಗಳು ವಾಚ್ಯವಾಗಿವೆ ಅನ್ನೋದನ್ನು ತಿಳಿಸಿದ್ದಾರೆ. ನಾಮಗಳು ಅಂದರೆ ಹೆಸರುಗಳು, ಎಲ್ಲ ಶಬ್ದಗಳು, ಅವು ಎಲ್ಲವೂ ಕೂಡ ವಾಚಕವಾಗಿವೆ, ಯಾವುದಾದ್ರು ಒಂದು ಅರ್ಥಕ್ಕೆ ವಾಚಕ ಆಗಿರ್ತವೆ. ಮತ್ತೆ ನಾಮ ರೂಪ ಕ್ರಿಯಾ ಈ ಮೂರು ವಾಚ್ಯವಾಗಿರ್ತವೆ. ಕಳೆದ ದಿವಸ ಇದು ನೋಡಿದ್ದೀವಿ, ಅದ್ರ ಬಗ್ಗೆ ಒಂದಿಷ್ಟು ವಿಮರ್ಶೆ ನಾವು ನೋಡಬೇಕಾಗಿದೆ. ಈ ನಾಮ ಅಂದರೆ ಶಬ್ದಗಳು, ಅವೆಲ್ಲವೂ ಕೂಡ ವಾಚಕವಾಗಿದೆ. ನಾಮ ಅಂದರೆ ಇಲ್ಲಿ ಹೆಸರು ಅಂತ ಮಾತ್ರ ಅರ್ಥ ಅಲ್ಲ, ನಾಮ ಅಂದರೆ ಶಬ್ದಗಳು. ಆ ಶಬ್ದಗಳು ವಾಚಕವಾಗಿರ್ತವೆ. ಶಬ್ದಗಳೂ ಕೂಡ ಶಬ್ದ ಎಂಬ ಹೆಸರಿನಿಂದ ವಾಚ್ಯ ಆಗಿರ್ತವೆ, ಇನ್ನೊಂದು ಅರ್ಥಕ್ಕೆ ವಾಚಕ ಆಗ್ತವೆ, ತಾವು ಸ್ವಯಂ ಶಬ್ದ ಎಂಬ ಶಬ್ದದಿಂದಲೇ ವಾಚ್ಯ ಆಗಿರ್ತವೆ. ಹೀಗೆ ಈ ನಾಮ ರೂಪ ಕ್ರಿಯೆ ಈ ಮೂರಲ್ಲಿ ನಾಮ ಅನ್ನುವುದು ವಾಚಕವೂ ಹೌದು ವಾಚ್ಯವೂ ಹೌದು, ರೂಪಕ್ರಿಯೆಗಳು ಕೇವಲ ವಾಚ್ಯ ಅಂತ ಅಲ್ಲಿ ಆಚಾರ್ಯರು ಭಾಗವತದ ತಾತ್ಪರ್ಯದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ರೂಪಕ್ರಿಯೆಗಳು ಯಾವುದಕ್ಕೂ ವಾಚಕ ಅಲ್ಲ, ನಾಮ ಮಾತ್ರ ವಾಚಕ. ನಾಮ ಒಂದೇ ವಾಚಕವಾಗಿದೆ, ನಾಮರೂಪ ಕ್ರಿಯೆಗಳು ವಾಚ್ಯವೂ ಆಗಿದೆ. ಹೀಗೆ ಭಗವಂತ ಅವುಗಳನ್ನು ನಿಯಮಿಸಿದ್ದಾನೆ ಅಂತ ಅದರ ಅರ್ಥ. ಈಗ ಈ ನಾಮ ಮತ್ತು ರೂಪ ಕ್ರಿಯಾ ಇವುಗಳ ಬಗ್ಗೆ ಒಂದಿಷ್ಟು ವಿಚಾರ ಮಾಡಬೇಕು. ಜಗತ್ತಿನಲ್ಲಿರುವುದು ಎರಡು ಸಂಗತಿಗಳು. ವರ್ಗೀಕರಣ ಮಾಡಲಿಕ್ಕೆ ಹೊರಟಾಗ, ವಿಭಾಗ ಮಾಡಲಿಕ್ಕೆ ಹೊರಟಾಗ ಸ್ವತಂತ್ರ, ಅಸ್ವತಂತ್ರ, ನಿತ್ಯ, ಅನಿತ್ಯ ಅಂತ ಹೀಗೆಲ್ಲ ನಾನಾ ಥರ ವಿಭಾಗ ಮಾಡ್ತಾರೆ.
ವಿಭಾಗವನ್ನು ಹೇಗೆ ಮಾಡಬೇಕು, ಶಬ್ದಗಳನ್ನು ಹೇಗೆ ಬಳಕೆ ಮಾಡಬೇಕು ಅಂತ ಅನ್ನೋದು ಅವರವರಿಗೆ ಬಿಟ್ಟದ್ದು. ಇಲ್ಲಿ ಇದೊಂದು ವಿಭಾಗ. ಜಗತ್ತೆಲ್ಲವೂ ವಾಚ್ಯ ವಾಚಕ ಅಂತ ಎರಡು ರೀತಿಯಾಗಿದೆ. ಶಬ್ದಗಳು ವಾಚಕಗಳು, ಎಲ್ಲ ಅರ್ಥಗಳು ಕೂಡ ವಾಚ್ಯ, ಇವಿಷ್ಟೇ ಇರೋದು. ಭಗವಂತನೂ ಕೂಡ ಒಂದು ವಾಚ್ಯವೇ, ಅವನು ಕೂಡ ಒಂದು ಅರ್ಥವೇ. ಯಾಕೆಂದರೆ ಭಗವಂತ ರೂಪವುಳ್ಳಂಥ ಒಂದು ವಸ್ತು ಅವನು, ಹಾಗೆ ಕ್ರಿಯಾವುಳ್ಳಂಥ ಒಂದು ವಸ್ತು. ಆ ಭಗವಂತ ಅದೆಲ್ಲ ಶಬ್ದಗಳಿಂದಲೂ ಕೂಡ ವಾಚ್ಯನೇ ಆಗಿದ್ದಾನೆ, ಸರ್ವಶಬ್ದ ವಾಚ್ಯ ಅವನು. ಹಾಗೆ ಭಗವಂತ ಮತ್ತು ಲಕ್ಷ್ಮೀದೇವಿ, ಹಾಗೆ ಎಲ್ಲ ಚೇತನರು, ಹಾಗೆ ಎಲ್ಲ ಜಡರು, ಇವರೆಲ್ಲರೂ ಕೂಡ ವಾಚ್ಯರಾಗಿದ್ದಾರೆ. ಇವರೆಲ್ಲರನ್ನು ಹೇಳಲಿಕ್ಕೆ ಬೇಕಾದಂಥ ಶಬ್ದಗಳಿವೆ. ಭಗವಂತನನ್ನು ಹೇಳಲಿಕ್ಕೆ ಬೇಕಾದಂಥ, ಲಕ್ಷ್ಮೀದೇವಿಯನ್ನು ಹೇಳಲಿಕ್ಕೆ ಬೇಕಾದಂಥ, ಚತುರ್ಮುಖ ಬ್ರಹ್ಮ ಮೊದಲಾದ ದೇವತೆಗಳನ್ನು, ದೈತ್ಯರನ್ನು, ಋಷಿಗಳನ್ನು, ಹೀಗೆ ಸಮಸ್ತ ಚೇತನ ವರ್ಗವನ್ನು, ಸಮಸ್ತ ಜಡವನ್ನು ಹೇಳಲಿಕ್ಕೆ ಬೇಕಾದಂಥ ಶಬ್ದಗಳಿವೆ. ಈ ಶಬ್ದಗಳು ಮತ್ತು ಅದರಿಂದ ವಾಚ್ಯವಾದಂಥ ಅರ್ಥಗಳು ಎರಡೂ ಕೂಡ ಈ ಜಗತ್ತಿನಲ್ಲಿವೆ. ಶಬ್ದಗಳನ್ನು ವಾಚಕಗಳಂತನೂ, ಶಬ್ದ ಅರ್ಥಗಳನ್ನು ವಾಚ್ಯ ಅಂತನೂ ಹೇಳ್ತಾರೆ. ಶ್ಲೋಕದಲ್ಲಿ, ಭಾಗವತ ಶ್ಲೋಕದಲ್ಲಿ ನಾಮ, ರೂಪ, ಕ್ರಿಯಾ ಈ ಮೂರನ್ನ ವಾಚ್ಯ ವಾಚಕ ಎಂಬುದಾಗಿ ಆತ ಧರಿಸಿದ್ದಾನೆ, ನೇಮಿಸ್ತಾನೆ ಅಂತ ಬಂದಿದೆ. ಹಾಗಾದರೆ ಅಲ್ಲಿ ಯಾವುದು ವಾಚಕ ಯಾವುದು ವಾಚ್ಯ ಅಂತ ಸ್ವಲ್ಪ ನಮಗೆ ಸಂಶಯಕ್ಕೆ ವಿಷಯ ಆಗಿ ಉಳಿತದೆ. ಅದಕ್ಕೆ ಆಚಾರ್ಯರು ಅದನ್ನು ಸ್ಪಷ್ಟಪಡಿಸಿದ್ದಾರೆ. ನಾಮ ಅನ್ನುವುದು ಮಾತ್ರ ವಾಚಕವಾಗಿದೆ. ನಾಮ ಅಂದರೆ ನಾನು ಈಗಾಗಲೇ ಹೇಳಿದಂತೆ ಹೆಸರು ಅಂತ ಅರ್ಥ ಅಲ್ಲ. ನಾಮ ಅಂದರೆ ಶಬ್ದ ಅಂತ ಅರ್ಥ. ಯಾವುದೇ ಒಂದು ಶಬ್ದ ಅಥವಾ ಪದ ಅದು ಮಾತ್ರ ವಾಚಕ. ರೂಪಕ್ರಿಯೆಗಳು ಇನ್ನೊಂದಕ್ಕೆ ಯಾವುದಕ್ಕೂ ಕೂಡ ವಾಚಕ ಆಗೋದಿಲ್ಲ, ಅವೆಲ್ಲ ವಾಚ್ಯಗಳು ಮಾತ್ರ. ನಾಮೈವ ವಾಚಕತ್ವೇನ. ಇನ್ನು ಮತ್ತೆ ನಾಮರೂಪ ಕ್ರಿಯೆಗಳನ್ನು ವಾಚ್ಯ ಎಂಬುದಾಗಿ ಆ ಭಗವಂತ ತರಿಸಿದ್ದಾನೆ. ನಾಮವನ್ನು ಅಂದರೆ ಶಬ್ದವನ್ನು ಕೇವಲ ವಾಚಕವನ್ನಾಗಿ ಇಟ್ಟಿದ್ದಾನೆ, ನಾಮವನ್ನು ಮಾತ್ರ ವಾಚಕವನ್ನಾಗಿ ಇಟ್ಟಿದ್ದಾನೆ. ನಾಮರೂಪ ಕ್ರಿಯೆಗಳನ್ನು ವಾಚ್ಯವನ್ನಾಗಿ ಇಟ್ಟಿದ್ದಾನೆ. ಯಾವುದೇ ಒಂದು ಹೆಸರು, ವಿಷ್ಣು ಅನ್ನುವ ಹೆಸರು, ಪುರುಷ ಅನ್ನುವ ಹೆಸರು, ನಾರಾಯಣ ಅನ್ನುವ ಹೆಸರು, ಇದು ಆ ಅರ್ಥಕ್ಕೆ ನಾರಾಯಣನಿಗೆ ವಾಚಕವಾಗಿದೆ, ಇದು ನಮ್ಗೆ ಗೊತ್ತಿದೆ. ಮತ್ತು ಸ್ವಯಂ ವಿಷ್ಣು, ನಾರಾಯಣ, ಆತ್ಮ, ಪುರುಷ, ಬ್ರಹ್ಮ ಇತ್ಯಾದಿ ಶಬ್ದಗಳು ಅವು ತಾವು ಕೂಡ ವಾಚ್ಯವಾಗಿವೆ. ಯಾಕೆಂದರೆ ವಿಷ್ಣು ಅನ್ನುವುದೊಂದು ಶಬ್ದ, ಶಬ್ದ ಎಂಬ ಶಬ್ದದಿಂದಲೇ ಶಬ್ದ ವಾಚ್ಯ ಆಗಿದೆ, ಪದ ಎಂಬ ಪದದಿಂದಲೇ ವಾಚ್ಯವಾಗಿದೆ. ಘಟ, ಪಟ ಮೊದಲಾದವುಗಳು ಪದಗಳು, ಶಬ್ದಗಳು. ಪದ ಅನ್ನುವುದು ಒಂದು ಪದವೇ, ಅದನ್ನು ನಾವು ಗಮನಿಸಬೇಕಾದದ್ದು. ಆದ್ದರಿಂದ ನಾಮ ಒಂದು ಮಾತ್ರ ವಾಚಕವಾಗಿದೆ, ನಾಮರೂಪ ಕ್ರಿಯೆಗಳು ವಾಚ್ಯವಾಗಿವೆ ಅಂತಿಷ್ಟು ಅಲ್ಲಿ ಹೇಳಿದ್ದಾರೆ. ಆದರೆ ಕ್ರಿಯಾ ಅಂತ ಯಾಕೆ ಹೇಳಿದ್ದಾರೆ ಅಂತ ಒಂದು ಜಿಜ್ಞಾಸೆ ಬರ್ತದೆ ನಮಗೆ. ಈ ಶಬ್ದ ಮತ್ತು ಅದರ ಅರ್ಥ ಅಂತ ಹೀಗೆ ಪ್ರಶ್ನೆ ಮಾಡಿದಾಗ, ನಾವು ವಿಚಾರ ಮಾಡಿದಾಗ, ಆ ಅರ್ಥಗಳು ಅಂದರೆ ಥಿಂಗ್ಸ್ ಅಂತ ಅರ್ಥ, ಎವ್ರಿಥಿಂಗ್ ಅಂತ ಅರ್ಥ. ಆ ಅರ್ಥಗಳು ಅದು ರೂಪವೂ ಆಗಿರಬಹುದು, ಗುಣವೂ ಆಗಿರಬಹುದು, ಕ್ರಿಯೆನೂ ಆಗಿರಬಹುದು, ಅದೇನೂ ಆಗಿರಬಹುದು. ಆದ್ದರಿಂದ ವಾಚ್ಯ ಮತ್ತು ವಾಚಕ, ಶಬ್ದ ಮತ್ತು ಅರ್ಥ, ಇಷ್ಟು ಮಾತ್ರ ಶಬ್ದಗಳನ್ನು ಬಳಕೆ ಮಾಡಿದರೆ ಸಾಕು. ಕ್ರಿಯಾ ಅನ್ನೋ ಶಬ್ದವನ್ನು ಬಳಕೆ ಯಾಕೆ ಮಾಡಿದ್ದಾರೆ ಅಲ್ಲಿ? ಕ್ರಿಯಾ ಅನ್ನುವುದು ಕೂಡ ಒಂದು ರೂಪದಲ್ಲಿ, ರೂಪ ಅಂದರೆ ಅಲ್ಲಿ ಅರ್ಥ ಅಂತ ಅರ್ಥ, ವಸ್ತು, ವಾಚ್ಯ ಅಂತ ಅರ್ಥ. ಕ್ರಿಯಾ ಅನ್ನುವುದು ಕೂಡ ರೂಪದಲ್ಲೇ ಸೇರಿ ಹೋಗ್ತದೆ. ಅದನ್ನು ಪ್ರತ್ಯೇಕವಾಗಿ ಯಾಕೆ ಹೇಳಿದ್ದಾರೆ ಅಂತ ಒಂದು ಜಿಜ್ಞಾಸೆ ಬರ್ತದೆ. ಅದಕ್ಕೆ ಗೋವಿಂದಾಚಾರ್ಯರು ಈ ನಾಮಗಳು ಎರಡು ಥರ ಇವೆ, ಸುಬಂತ, ತಿಂಗಂತ ಅಂತ ಹೇಳಿ ಅದರ ಆಧಾರದಿಂದ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ. ಸುಬಂತಗಳು ಮತ್ತು ತಿಂಗಂತಗಳು ಅಂತ ಎರಡು ಥರದ ನಾಮಗಳಿವೆ. ನಾಮಗಳು ಅಂದರೆ ಇಲ್ಲಿ ನಾಮ ಪದ ಅಂತ ಯಾರು ತಿಳ್ಕೋಬಾರ್ದು. ಇಲ್ಲಿ ನಾಮಗಳು ಅಂದರೆ ಶಬ್ದಗಳು ಅಂತ ಅರ್ಥ. ಗಚ್ಚತಿ, ಪಠತಿ,
ಆಗಚ್ಛತಿ ಮೊದಲಾದವುಗಳು ತಿಂಗಂತಗಳು ಅಂತ ಕರೆಸ್ಕೋತವೆ. ಇವೆಲ್ಲವೂ ಕೂಡ ವಾಚಕಗಳೇ. ಇನ್ನು ರಾಮ, ಕೃಷ್ಣ, ಗೋವಿಂದ ಇತ್ಯಾದಿ ಶಬ್ದಗಳು ಇವೆಲ್ಲ ಸುಬಂತಗಳು. ಅಂದರೆ ಕೆಲವು ನೌನ್ಸ್ ಮತ್ತು ಕೆಲವು ವರ್ಬ್ಸ್. ತಿಂಗಂತಗಳನ್ನು ವರ್ಬ್ಸ್, ಕ್ರಿಯಾಪದಗಳು ಅಂತ ನಾವು ಸ್ಥೂಲವಾಗಿ ಹೇಳ್ಬೋದು. ನಾಮಪದಗಳನ್ನು ನೌನ್ಗಳು ಅಂತ ಹೀಗೆ ಹೇಳ್ಬೋದು. ಅಂತೂ 7 ವಿಭಕ್ತಿ 3 ವಚನ, ಅಥವಾ ಬೇರೆ ಭಾಷೆಗಳಲ್ಲಿ 3 ವಚನ ಇಲ್ಲದೆ ಹೋದರೂ ಕೂಡ ಸಂಸ್ಕೃತ ಭಾಷೆಯಲ್ಲಿ 3 ವಚನಗಳಿವೆ. ಸಾಮಾನ್ಯವಾಗಿ 7 ವಿಭಕ್ತಿ 2 ವಚನ ಅಥವಾ 3 ವಚನ ಇರುವಂಥ ಏನೇನು ಶಬ್ದಗಳಿವೆ ಅವುಗಳೆಲ್ಲವನ್ನೂ ಸುಬಂತ ಅಂತ ಹೇಳ್ತಾರೆ. 3 ಪುರುಷಗಳು, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತ ಇಂಗ್ಲೀಷ್ನಲ್ಲಿವೆ. ಪ್ರಥಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷ ಅಂತ 3 ಥರದ ಪುರುಷಗಳಿವೆ ಸಂಸ್ಕೃತದಲ್ಲಿ. ಅದಕ್ಕೆ 3 ವಚನಗಳು, ಅಥವಾ 2 ವಚನಗಳು ಅಂತ ಬೇರೆ ಭಾಷೆಯಲ್ಲಿ ಇಟ್ಕೊಂಡ್ರೆ ಅದೊಂದು ಲೆಕ್ಕಾಚಾರ ಬೇರೆ. ಹೀಗೆ ಪುರುಷಗಳು ಮತ್ತು ವಚನಗಳನ್ನು ಒಳಗೊಂಡದ್ದು ತಿಗಂತಗಳು, ಅವನ್ನೇ ವರ್ಬ್ಸ್ ಅಂತಾರೆ. ವಿಭಕ್ತಿಗಳನ್ನು ಮತ್ತು ವಚನಗಳನ್ನು ಒಳಗೊಂಡಂಥದ್ದು ಸುಬಂತಗಳು, ಅವುಗಳನ್ನೇ ನೌನ್ಸ್ ಅಂತ ಸ್ಥೂಲವಾಗಿ ಹೇಳ್ಬೋದು. ಈ ಕ್ರಿಯೆಗಳು, ರೂಪಗಳು ಎಲ್ಲವೂ ಕೂಡ ಆ ವಾಚ್ಯದಲ್ಲೇ ಬಂದು ಹೋಗಿದೆ. ಮತ್ತು ಕ್ರಿಯಾ ಅಂತ ಯಾಕೆ ತಗೊಂಡಿದ್ದಾರೆ ಅಂದರೆ, ನಾಮ ಅಂದರೆ ವಾಚಕ ಶಬ್ದ ಏನಿದೆಯಲ್ಲ ಅದು ಸುಮಂತ, ತಿಂಗಂತ ಅಂತ 2 ಥರ ಇದೆ. ಆ ಸುಬಂತ ಶಬ್ದಗಳು ರೂಪಗಳನ್ನು ಹೇಳ್ತವೆ, ಮತ್ತು ತಿಂಗಂತ ಶಬ್ದಗಳು ಕ್ರಿಯೆಗಳನ್ನು ಹೇಳ್ತವೆ. ಆದ್ದರಿಂದ ರೂಪ, ಕ್ರಿಯೆ ಅಂತ ಹೀಗೆ ಬೇರೆ ಬೇರೆ ಹೇಳಿದ್ದಾರೆ ಅಂತ ಗೋವಿಂದಾಚಾರ್ಯರು ಅಭಿಪ್ರಾಯಪಟ್ಟಿದ್ದಾರೆ. ಆದರೆ ಅದು ನನಗೆ ಪೂರ್ಣವಾಗಿ ಸಮಾಧಾನ ಆಗಲಿಲ್ಲ. ನಿಮಗೆ ಯಾರಿಗಾದರೂ ಅದು ಸಮಾಧಾನ ಆಗಿದ್ದರೆ ನೀವು ಅದನ್ನು ಸ್ವೀಕಾರ ಮಾಡಬಹುದು. ಆದರೆ ನನಗದು ಪೂರ್ಣವಾಗಿ ಸಮಾಧಾನ ಕೊಡಲಿಲ್ಲ ಅಷ್ಟೆ. ಸುಬಂತಗಳು ಮತ್ತು ತಿಂಗಂತಗಳು ಅಂತ 2 ಥರದ ವಾಚಕ ಶಬ್ದಗಳಿವೆ ಅಲ್ಲ, ಅದರಲ್ಲಿ ಆ ಸುಬಂತಗಳು ನೌನ್ಗಳನ್ನು ಹೇಳ್ತವೆ, ತಿಂಗಂತಗಳು ಕ್ರಿಯೆಗಳನ್ನು ಹೇಳ್ತವೆ ಅಂತ ಅನ್ನೋ ವಿಷಯ ಸರಿ. ಹಾಗಿದ್ರೆ ನಾಮವನ್ನು ವಾಚಕವನ್ನಾಗಿ, ರೂಪಕ್ರಿಯೆಗಳನ್ನು ವಾಚ್ಯವನ್ನಾಗಿ ಇಟ್ಟಿದ್ದಾರೆ ಅಂತ ಹೇಳಿದರೆ ಆಗಿ ಹೋಗ್ತಿತ್ತು. ನಾಮ ಅಂತ ಮತ್ತೊಂದು ಪ್ರತ್ಯೇಕವಾಗಿ ಹೇಳಬೇಕಾದ ಅಗತ್ಯ ಇರ್ತಿರ್ಲಿಲ್ಲ. ಯಾಕೆಂದರೆ ನಾಮ ಅಂತನ್ನುವುದು ಕೂಡ ಒಂದು ಸುಬಂತವೇ, ರೂಪ ಅನ್ನುವುದು ಒಂದು ಸುಬಂತವೇ. ಅವೆರಡನ್ನೂ ಒಟ್ಟಿಗೆ ಹೇಳಿ ಕ್ರಿಯೆ ಅನ್ನೋದೊಂದು ತಿಂಗಂತ, ಅದರಿಂದ ವಾಚ್ಯವಾದದ್ದು ಕ್ರಿಯಾ. ತಿಂಗಂತವಾದ ಶಬ್ದದಿಂದ ಗಚ್ಚತಿ, ಹೋಗುತ್ತಾನೆ, ತಿಳಿಯುತ್ತಾನೆ, ನೋಡುತ್ತಾನೆ ಮೊದಲಾದ ವರ್ಬ್ಸ್ ಏನಿವೆ ಅವುಗಳಿಂದ ವಾಚ್ಯವಾದದ್ದು ಕ್ರಿಯೆಗಳು. ಅವನು, ಇವಳು, ರಾಮನು, ಕೃಷ್ಣನು, ಗೋವಿಂದ, ಅರಣ್ಯ, ಫಲ, ಸ್ತ್ರೀ, ಪುರುಷ ಮೊದಲಾದ ನೌನ್ಗಳಿಂದ ವಾಚ್ಯವಾದದ್ದು ಈ ನಾಮ ಮತ್ತು ರೂಪಗಳು. ನಾಮಗಳನ್ನು ಹೇಳುವಂತಹ ಶಬ್ದ, ಪದ, ವರ್ಡ್ಸ್ ಇತ್ಯಾದಿ ಶಬ್ದಗಳಿವೆಯಲ್ಲ ಅವು ಕೂಡ ಈ ನಾಮರೂಪ ಅಂತ ಒಟ್ಟಿಗೆನೇ ಹೇಳಲಿಕ್ಕೆ ಸಾಧ್ಯ ಇದೆ. ಅವು ಕೂಡ ನೌನ್ಗಳೇ. ಎಲ್ಲ ನೌನ್ಗಳನ್ನು ಕೂಡ ನಾವು ಒಟ್ಟಿಗೆ ಸಂಗ್ರಹ ಮಾಡಬಹುದು. ಎಲ್ಲ ನೌನ್ಗಳು ವಾಚಕಗಳಾಗಿ ಆ ನೌನ್ಗಳನ್ನು ನಮಗೆ ಡಿನೋಟ್ ಮಾಡ್ತವೆ, ತಿಳಿಸ್ತವೆ ಅಂತ ಇಷ್ಟು ಹೇಳಿದರೆ ಸಾಕು. ನಾಮರೂಪ ಅಂತ ಮತ್ತೆ ಪ್ರತ್ಯೇಕವಾಗಿ ಹೇಳಬೇಕಾಗಿರಲಿಲ್ಲ. ಸುಬಂತಗಳು, ತಿಂಗಂತಗಳು ಅಂತ 2 ರೀತಿಯಾದ ಶಬ್ದಗಳಿವೆ ಅಂತ ಇಟ್ಕೊಂಡ್ರೆ, ಸುಬಂತವಾದ ಶಬ್ದಗಳಿಂದ ನೌನ್ಗಳು ವಾಚ್ಯಗಳು, ತಿಂಗಂತವಾದ ಶಬ್ದದಿಂದ ಕ್ರಿಯೆಗಳು ವಾಚ್ಯಗಳು ಅಂತ ಅಷ್ಟು ಹೇಳಿದರೆ ಸಾಕು. ನಾಮರೂಪ ಕ್ರಿಯಾ ಅಂತ ಯಾಕೆ ಹೇಳಿದರು ಅಂತ ಆ ಪ್ರಶ್ನೆಗೆ ಉತ್ತರ ನನಗಲ್ಲಿ ಸಮಾಧಾನ ರೀತಿಯಿಂದ ಬರಲಿಲ್ಲ. ಅದು ನಿಮಗೆ ಬಿಟ್ಟಿದ್ದು, ಅದನ್ನು ಹೇಗೆ ಸ್ವೀಕಾರ ಮಾಡಬೇಕು ಅಂತ. ವೀರರಾಘವರ ವ್ಯಾಖ್ಯಾನದಲ್ಲಿ ನಾಮರೂಪಂಚ ಭೂತಾನಾಂ ಕೃತ್ಯಾನಾಂ ಚ ಪ್ರಪಂಚನಂ ವೇದ ಶಬ್ದೇಭ್ಯ ಏವಾದೋ ದೇವಾದೀನಾಂ ಚಕಾರಸಃ ಅಂತ ಒಂದು ಶ್ಲೋಕ ಉದ್ಧಾರ ಮಾಡಿದ್ದಾರೆ. ಇದು ಪದ್ಮಪುರಾಣದಲ್ಲಿ ಬರುವಂತಹ ಒಂದು ಶ್ಲೋಕ ಇದು. ಹಾಗೆ ನನಗೆ ನನ್ನ ಅನ್ವೇಷಣದಲ್ಲಿ ಅದು ಕಂಡು ಬಂತು. ಭಾಗವತದಲ್ಲಿಯೂ ಕೂಡ ಈ ಶ್ಲೋಕ ಇದೆಯೇನೋ ಅಂತ ನನಗೆ ಒಂದು ಸಂಶಯ ಇದೆ. ಅದನ್ನು ಹುಡುಕಾಡಿದರೂ ಕೂಡ ಸಿಗಲಿಲ್ಲ.
ನಿಮ್ಗೆ ಯಾರಿಗಾದರೂ ಭಾಗವತದಲ್ಲಿ ಎಲ್ಲಿಯಾದರೂ ಈ ಶ್ಲೋಕ ಕಂಡು ಬಂದರೆ ಅದನ್ನು ಹೇಳ್ಬೋದು. ಎಲ್ಲ ಭೂತಗಳು ಅಂದರೆ ಜೀವಗಳು ಅಥವಾ ಜಡಗಳು, ಅವುಗಳಿಗೆ ಸಂಬಂಧಪಟ್ಟ ನಾಮವನ್ನು, ಹೆಸರನ್ನು, ಮತ್ತು ರೂಪವನ್ನು, ಆಕೃತಿಯನ್ನು, ಹಾಗೆ ಕೃತ್ಯ, ಅವುಗಳಿಗೆ ಸಂಬಂಧಪಟ್ಟ ಕೃತ್ಯಗಳನ್ನು, ಅವನು ಕೃತ್ಯ ಅಂದರೆ ಕ್ರಿಯೆ, ಅವುಗಳ ವಿಸ್ತಾರವನ್ನು, ಅವುಗಳ ನಿರ್ಮಾಣವನ್ನು ಭಗವಂತ ಮಾಡಿದ. ಅದೆಲ್ಲಿಂದ ಮಾಡಿದ ಅಂದರೆ ವೇದ ಶಬ್ದೇಭ್ಯ ಏವಾದೋ ದೇವಾದೀನಾಂ ಚಕಾರಸಃ. ವೇದದಲ್ಲಿ ಏನು ಶಬ್ದಗಳಿವೆ ಅವೇ ಶಬ್ದಗಳನ್ನು ತಗೊಂಡು, ವೇದ ಪುರಾಣ ಮೊದಲಾದ ಕಡೆ ಇರುವ ಶಬ್ದಗಳನ್ನೇ ತಗೊಂಡು ದೇವ ಋಷಿ ದೇವಾದೀನಾಂ ಅಂತಿದೆ, ಅಲ್ಲಿ ದೇವ ಋಷಿ ದೈತ್ಯ ಮೊದಲಾದವರಿಗೆ ಅವುಗಳನ್ನೇ ಇಟ್ಟ ಅಂತ ಈಗ ಅರ್ಥ ಮಾಡ್ಕೋಬೋದು. ಅದಕ್ಕಾಗಿ ವೀರರಾಘವರು ನಾಮ ಅಂದರೆ ದೇವತೆಗಳು ಮೊದಲಾದವರ ನಾಮ, ರೂಪ ಅಂದರೆ ದೇವತೆಗಳು ಮೊದಲಾದವರ ರೂಪ, ಅವರ ಆಕಾರ, ಒಂದು ಸೌಂದರ್ಯ ಅಂತಲೂ ತಿಳ್ಕೋಬಹುದು. ಇನ್ನು ಕ್ರಿಯಾ ಅಂದರೆ ಅವರು ಮಾಡುವಂಥ ಕ್ರಿಯೆಗಳು. ಈ ಮೂರನ್ನು ಆ ಭಗವಂತನೇ ನಿಯಮಿಸ್ತಾನೆ ಅಂತ ಅದರ ಅರ್ಥ ಅವರು ಹೇಳಿದ್ದಾರೆ. ಇದು ಒಂದು ರೀತಿಯಾಗಿ ಸಮಾಧಾನ ಕೊಡ್ತದೆ. ಒಂದು ರೀತಿಯಾಗಿ ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಮನುಷ್ಯರು, ನಿತ್ಯ ಸಂಸಾರಿಗಳು, ಮತ್ತು ತಾಮಸರಾದವರು, ಮುಕ್ತಿಯೋಗ್ಯರಾದವರು, ಸಂಸಾರಿಗಳಲ್ಲಿ ಮುಕ್ತಿಯೋಗ್ಯರಾದವರು, ರಾಜಸರಾದವರು ಮತ್ತು ತಾಮಸರಾದವರು, ಹೀಗೆ 3 ಥರದವರು ಇದ್ದಾರೆ. ಅದಕ್ಕಾಗಿ ದೇವಾದಿನಾಮ ಅಂತ ಹೇಳಿದ್ದಾರೆ ವೀರರಾಘವರು. ಆ ದೇವತೆಗಳು ಮೊದಲಾದವರ ನಾಮಗಳು, ದೇವತೆಗಳು ಮೊದಲಾದವರ ರೂಪ, ಅವರ ಆಕಾರ, ಅವರ ಸೌಂದರ್ಯ ಮೊದಲಾದದ್ದು, ಅವರ ಬಣ್ಣ ಮೊದಲಾದದ್ದು, ಅವರ ಕ್ರಿಯೆಗಳು, ಇದೆಲ್ಲವನ್ನು ಅವನೇ ನೇಮಿಸ್ತಾನೆ ಅನ್ನೋದು ಒಂದು ತಕ್ಕ ಮಟ್ಟಿಗೆ ಒಂದು ಸಮಾಧಾನ ಕೊಡ್ತದೆ. ಅದಷ್ಟೇ ಅಲ್ಲ, ದೇವಾದಿಗಳ ನಾಮ ಮಾತ್ರ ಅಲ್ಲ, ಇದು ಚೇತನದ್ದು ಮಾತ್ರ ಅಂತ ಯಾಕೆ ಇಟ್ಕೋಬೇಕು? ಸ್ವಲ್ಪ ಅದನ್ನು ಎಕ್ಸ್ಟೆಂಡ್ ಮಾಡಿಕೊಂಡ್ರೆ ಜಡಗಳ ನಾಮ ಮತ್ತು ಜಡಗಳ ರೂಪ, ಜಡಗಳ ಕ್ರಿಯೆ, ಅವುಗಳನ್ನು ಕೂಡ ಅವನೇ ನಿಯಮಿಸ್ತಾನೆ ಅಂತ ಹೀಗೆ ಆ ವೀರರಾಘವರು ಹೇಳಿದ ಮಾತಿನ ಆಧಾರದಿಂದ ಅದೊಂದನ್ನು ಊಹಿಸಬಹುದು. ಇದು ತಕ್ಕ ಮಟ್ಟಿಗೆ ನನಗೆ ಸಮಾಧಾನ ಕೊಟ್ಟಿದೆ. ಆದರೆ ಅದ್ರ ಬಗ್ಗೆ ಮತ್ತಷ್ಟು ವಿಚಾರ ಮಾಡಬೇಕು. ಅದು ಪೂರ್ಣವಾಗಿ ಇನ್ನೂ ಸಮಾಧಾನ ಕೊಡಲಿಲ್ಲ. ಈ ನಾಮ ರೂಪ ಕ್ರಿಯೆ ಅಂತ ಹೀಗೆ 3 ಬಂತಲ್ಲ, ಉಪನಿಷತ್ತುಗಳನ್ನು ಗಮನಿಸಿದರೆ ನಾಮ ಮತ್ತು ರೂಪ ಅಂತ 2 ಕಂಡು ಬರ್ತವೆ. ಆದ್ದರಿಂದ ನಾಮ ಮತ್ತು ರೂಪ ಅಂತ 2 ಸಾಕು. ನಾಮ ಅನ್ನೋದು ವಾಚಕ, ರೂಪ ಅನ್ನೋದು ವಾಚ್ಯ. ರೂಪ ಅಂದರೆ ಇಲ್ಲಿ ಬಣ್ಣ, ಆಕಾರ, ಸೌಂದರ್ಯ ಅಂತ ಅರ್ಥ ಅಲ್ಲ. ರೂಪ ಅಂದರೆ ಒಂದು ವಸ್ತು ಅಂತ ಇಷ್ಟೇ ಅರ್ಥ. ಛಾಂದೋಗ್ಯ ಉಪನಿಷತ್ನಲ್ಲಿ, ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ, ಇಲ್ಲಿ ಎಲ್ಲ ಕಡೆಯೂ ಕೂಡ ನಾಮರೂಪ ಅಂತ ಅಷ್ಟು ಮಾತ್ರ ಬಂದಿದೆ. ಆದ್ದರಿಂದ ನಾಮ ರೂಪ ಅಷ್ಟು ಮಾತ್ರ ಸಾಕು, ಕ್ರಿಯೆ ಅನ್ನೋದು ಬೇಕಾಗಿಲ್ಲ ಅಂತ ನನಗೆ ತೋರುವಂಥ ಅರ್ಥ. ಆದರೆ ಈಗ ನನಗೆ ಬಂದಿರುವಂಥ ಸಂಶಯ, ಗೊಂದಲಕ್ಕೆ ಮತ್ತೊಂದು ಬಾರಿ ಯಾವಾಗಾದರೂ ಸ್ಪಷ್ಟವಾಗಿ ತಿಳುವಳಿಕೆ ನನಗೆ ಬಂದರೆ ಅದನ್ನು ಖಂಡಿತವಾಗಿಯೂ ಹೇಳ್ತೇನೆ. ಅಥವಾ ಇನ್ಯಾರಾದರೂ ಜ್ಞಾನಿಗಳ ಮೂಲಕ ನಿಮಗದು ತಿಳಿದು ಬಂದರೆ ನನಗೆ ತಿಳಿಸ್ಬೇಕು. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಸೇಯಂ ದೇವತಾ ಐಕ್ಷತ ಹಂತಾಹಮಿಮಾಸ್ತಿಸ್ರೋ ದೇವತಾ ಅನೇನ ಜೀವೇನ ಆತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ ಅಂತ ಹೀಗೆ ಕಂಡು ಬರ್ತದೆ. ಇದು 6ನೇ ಅಧ್ಯಾಯದಲ್ಲಿ ನಮಗೆ ಕಾಣಿಸುವಂಥ ವಿಚಾರ. ಈ ಸೃಷ್ಟಿಕರ್ತನಾದ ಭಗವಂತ ನನ್ನ ಜೀವ ಎಂಬ ನನ್ನ ಅನಿರುದ್ಧ ರೂಪದಿಂದ, ಅದಕ್ಕೆ ಜೀವ ಅಂತ ಮತ್ತೊಂದು ಹೆಸರು ಕೂಡ ಇದೆ, ಆ ಒಂದು ರೂಪದಿಂದ ನಾನು ಈ ಸೃಷ್ಟಿಯನ್ನು ಮುಂದುವರಿಸ್ತೇನೆ ಅಂತ ಆಲೋಚನೆ ಮಾಡಿದಂತೆ. ತೇಜಸ್ಸು, ನೀರು ಹಾಗೂ ಪೃಥ್ವಿ, ಈ 3 ಅಂಶಗಳನ್ನು ತಗೊಂಡು ಜಗತ್ತನ್ನು ಸೃಷ್ಟಿಸ್ತೇನೆ. ಅದರ ಅಭಿಮಾನಿಗಳಾದವರು ತೇಜಸ್ಸಿನ ಅಭಿಮಾನಿ ಶ್ರೀದೇವಿ, ಮತ್ತು ನೀರಿನ ಅಭಿಮಾನಿ ಪ್ರಾಣ, ಹಾಗೆ ಪೃಥ್ವಿಯ ಅಭಿಮಾನಿ ರುದ್ರ. ತೇಜೋಭಿಮಾನಿನಿ ಶ್ರೀಶ್ಚ ಪ್ರಾಣಸ್ಥಭಿಮಾನವಾನ್.
ಅನ್ನಾಭಿಮಾನಿ ರುದ್ರಶ್ಚ ಅಂತ ಇದೇ ಛಾಂದೋಗ್ಯ ಉಪನಿಷತ್ತಿನ ಭಾಷ್ಯದಲ್ಲಿ ಬರ್ತದೆ. ತೇಜಸ್ಸಿನ ಅಭಿಮಾನಿನಿ, ಅಗ್ನಿಯ ಅಭಿಮಾನಿನಿ ಶ್ರೀದೇವಿ ಲಕ್ಷ್ಮೀದೇವಿ, ನೀರಿನ ಅಭಿಮಾನಿ ಪ್ರಾಣ, ಹಾಗೆ ಈ ಅನ್ನ ಅಂದರೆ ಪೃಥ್ವಿ ಅಭಿಮಾನಿನಿ ರುದ್ರ ಅಂತ. ಹೀಗೆ ಇವೆರಡರ ಮೂಲಕ ನಾನು ನಾಮರೂಪೇ ವ್ಯಾಕರವಾಣಿ, ನಾಮ ಮತ್ತು ರೂಪ ಈ ಎರಡು ಪ್ರಭೇದವುಳ್ಳಂತಹ ಈ ಜಗತ್ತನ್ನು ಸೃಷ್ಟಿಸ್ತೇನೆ, ಜಗತ್ತೆಲ್ಲವನ್ನು ಸೃಷ್ಟಿಸ್ತೇನೆ. ಅದೆಲ್ಲವೂ ವಾಚ್ಯ, ಅದಕ್ಕೆ ವಾಚಕವಾದ ನಾಮಗಳು, ಇವೆರಡನ್ನೂ ನಾನು ಕೊಡ್ತೇನೆ. ಭಗವಂತ ಜಗತ್ತನ್ನು ಸೃಷ್ಟಿಸ್ತಾನೆ, ಅದನ್ನು ಆ ಜಗತ್ತಿನಲ್ಲಿರುವಂಥ ಪ್ರತಿಯೊಂದು ವಸ್ತುವನ್ನು ಹೇಳಲಿಕ್ಕೆ ಬೇಕಾದಂಥ ನಾಮಗಳನ್ನು ಅವನೇ ಕೊಟ್ಟಿದ್ದಾನೆ. ನಾಮರೂಪೆ ಅಂತ ಬಂದಿದೆ, ಕ್ರಿಯಾ ಅಂತ ಇಲ್ಲಿ ಬಂದಿಲ್ಲ ಅನ್ನೋದನ್ನು ಗಮನಿಸಬೇಕು. ಹಾಗೆ ಮುಂದೆ 8ನೇ ಅಧ್ಯಾಯದಲ್ಲಿ ಅಲ್ಲಿಯೂ ಕೂಡ ಮತ್ತೊಂದು ಕಡೆ ಇದೇ ಥರ ನಾಮರೂಪದ ಬಗ್ಗೆನೇ ಬಂದಿದೆ. ಈ ಎಲ್ಲ ಆಧಾರದಿಂದ ನಾಮರೂಪೇ ವ್ಯಾಕರವಾಣಿ ಅಂತ ಇಷ್ಟು ಮಾತ್ರ ಸಾಕಲ್ಲ ಅಂತ ನಾನೀಗ ಚಿಂತಿಸ್ಲಿಕ್ಕೆ ತೊಡಗಿದ್ದೇನೆ. ಹಾಗೆ ಅಂತೇಳಿ ಭಾಗವತದಲ್ಲಿ ಹೇಳಿದ್ದನ್ನು ತಳ್ಳಿ ಹಾಕಬೇಕು ಅಂತ ನನ್ನ ಅಭಿಪ್ರಾಯ ಅಲ್ಲ, ಆದರೆ ಅದು ಅರ್ಥ ಏನು ಅಂತ ಪೂರ್ಣವಾಗಿ ತಿಳ್ಕೊಳ್ಬೇಕಾಗಿದೆ. ಅದಕ್ಕಾಗಿ ಮಾತ್ರ ಈ ಪ್ರಯತ್ನ. ಆಕಾಶೋವೈ ನಾಮರೂಪಯೋರ್ ನಿರ್ವಹಿತ ಅಂತ 8ನೇ ಅಧ್ಯಾಯದಲ್ಲಿದೆ. ಆಕಾಶ ಶಬ್ದವಾಚ್ಯನಾದ ಭಗವಂತನೇ ನಾಮ ಮತ್ತು ರೂಪಗಳ ಸೃಷ್ಟಿಕರ್ತ. ಈ ಭಗವಂತ ಲಕ್ಷ್ಮೀದೇವಿಯನ್ನು ಹಿಡಿದು ಎಲ್ಲವನ್ನೂ ಕೂಡ ಸೃಷ್ಟಿಸಿಯೇ ಇದ್ದಾನೆ, ಅದೆಲ್ಲದಕ್ಕೂ ಒಂದೊಂದು ನಾಮ ಕೊಟ್ಟಿದ್ದಾನೆ. ಅವನು ಮಾತ್ರ ಇವ್ರ್ಯಾರೂ ಕೊಡದೇ ಇರುವಂಥ ನಾಮರೂಪಗಳು ಉಳ್ಳವನು. ಅವನಿಗೆ ನಾಮವನ್ನು ಕೊಡುವವರು ಯಾರು, ಅವನಿಗೆ ರೂಪವನ್ನು ಕೊಡುವವರು ಯಾರು ಅಂತ ಹೀಗೆ ಅದರ ಅರ್ಥ. ಹೀಗೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ 2 ಕಡೆ ನಾಮರೂಪೆ ಅಂತಲೇ ಬಂದಿದೆ. ಇನ್ನು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಅದನ್ನು ಗಮನಿಸೋಣ. ಅಲ್ಲಿಯೂ ಕೂಡ ನಾಮರೂಪೆ ಅಂತಲೇ ಬರ್ತದೆ. ಹೀಗೆ ಷಟ್ಪ್ರಶ್ನೋಪನಿಷತ್ತಿನಲ್ಲೂ ಕೂಡ ಒಂದು ಉಲ್ಲೇಖ ಇದೆ. ಈ ಕಾರಣದಿಂದಲೇ ನನಗೆ ಆ ಥರದ್ದೊಂದು ಸಂಶಯ ಬಂದಿರೋದು. ಈ 3ನೇ ಅಧ್ಯಾಯದಲ್ಲಿ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ತದ್ಧೇದಂ ತರ್ಹಿ ಅವ್ಯಾಕೃತಮಾಸೀತ್ ತನ್ನಾಮರೂಪಾಭ್ಯಾಮೇವ ವ್ಯಾಕ್ರಿಯತ ಅಸೌ ನಾಮ ಅಯಮಿದಂ ರೂಪಃ ಅಂತ ಹೀಗೆ ಅಲ್ಲಿ ಅವ್ಯಾಕೃತ ಬ್ರಾಹ್ಮಣದಲ್ಲಿ 3ನೇ ಅಧ್ಯಾಯದಲ್ಲಿ ಅದು ಕಂಡು ಬರ್ತದೆ. ತನ್ನಾಮ ತದ್ಧೀದಂ ಅವ್ಯಾಕೃತಮಾಸೀತ್, ಪ್ರಳಯ ಕಾಲದಲ್ಲಿ ವಿಕಾರರಹಿತನಾದ ಪರಬ್ರಹ್ಮ ಮತ್ತು ಲಕ್ಷ್ಮೀದೇವಿ ಇವರಿಬ್ಬರಿದ್ದರು, ಪ್ರಕೃತಿ ಮತ್ತು ಪುರುಷ ಇವರಿಬ್ಬರು ಇದ್ದರು. ಆ ಪರಬ್ರಹ್ಮ ಇದನ್ನು ವ್ಯಕ್ತ ಮಾಡಿದ. ಆಗದು ಆ ಪ್ರಪಂಚ ಅನ್ನೋದು ನಾಮವುಳ್ಳದ್ದು ಮತ್ತು ರೂಪವುಳ್ಳದ್ದಾಯಿತು. ಹೀಗೆ ಆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಇದು ಕಂಡು ಬಂದಿದೆ. ತದಿದಮಪಿ ಏತರ್ಹಿ ನಾಮರೂಪಾಭ್ಯಾಮೇವ ವ್ಯಾಕ್ರಿಯತೆ ಅಸೌ ನಾಮ ಅಯಂ ಇದಂ ರೂಪಂ, ಇದು ಅದರ ರೂಪ, ಇದು ಅದರ ಆಕಾರ, ಇದು ಅದರ ಹೆಸರು ಅಂತ ಹೀಗೆ ಅಲ್ಲಿಯೂ ಕೂಡ ಬೃಹದಾರಣ್ಯಕದಲ್ಲಿ ನಾಮರೂಪ ಅಂತಲೇ ಬಂದಿದೆ. ಇಷ್ಟಲ್ಲದೆ ಷಟ್ಪ್ರಶ್ನ ಉಪನಿಷತ್ತಿನಲ್ಲೂ ಕೂಡ ನಾಮರೂಪಗಳ ಬಗ್ಗೆನೇ ಬಂದಿದೆ. ಷೋಡಶ ಕಲೆಗಳನ್ನೆಲ್ಲ ವರ್ಣನೆ ಮಾಡುವಂಥ ಒಂದು ಪ್ರಸಂಗ ಇದೆ. ಆ ಪ್ರಸಂಗಗಳಲ್ಲಿಯೂ ಕೂಡ ಈ ನಾಮರೂಪಗಳ ಬಗ್ಗೆನೇ ಬಂದಿದೆ. ಅದು 6ನೇ ಪ್ರಶ್ನೆ, ಷಟ್ಪ್ರಶ್ನದಲ್ಲಿ 6ನೇ ಪ್ರಶ್ನೆ. ಮುಕ್ತಿಯಲ್ಲಿ ಕಲೆಗಳು ಅಂತೆಲ್ಲ ವರ್ಣಿಸುವಂಥ ಒಂದು ಪ್ರಸಂಗ ಇದೆ ಅಲ್ಲಿ. ಈ ಸಮುದ್ರಕ್ಕೆ ಹೋಗಿ ಸೇರುವಂಥ ನದಿಗಳು ಹೇಗೆ ಅಲ್ಲಿ ಹೋಗ್ತವೆ, ತಮ್ಮ ನಾಮರೂಪಗಳನ್ನು ಕಳ್ಕೋತಾವೋ ಅಥವಾ ಇಲ್ಲವೋ, ಹಾಗೆ ಜೀವರು ಭಗವಂತನ ಬಳಿಗೆ ಹೋದಾಗ ಏನು ಮಾಡ್ತಾರೆ ಅಂತೆಲ್ಲ ಅಲ್ಲೊಂದು ಜಿಜ್ಞಾಸೆ ಇದೆ. ಪರಮಾತ್ಮನಲ್ಲಿ ಆಶ್ರಯವನ್ನು ಪಡೆದಿರುವಂಥ ಈ ಎಲ್ಲರೂ ಕೂಡ ನಾಮ ಮತ್ತು ರೂಪಗಳಿಂದ ವಿಶಿಷ್ಟರಾಗಿಯೇ ಇರ್ತಾರೆ.
ಷೋಡಶಕಲಾಹ ಪುರುಷಾಯಣಾಹ ಪುರುಷಂ ಪ್ರಾಪ್ಸ್ಯಂತೆ. ನದಿಗಳೆಲ್ಲವೂ ಕೂಡ ಸಮುದ್ರಕ್ಕೆ ಹೋಗಿ ಸೇರಿದರೂ ಕೂಡ ಅವು ಪ್ರತ್ಯೇಕವಾಗೇ ಇರ್ತವೆ.